ಫೋರ್ ಸ್ಟ್ಯಾಂಡರ್ಡ್ಗೆ ಹೋಗ್ತೀನಿ. ಒಳ್ಳೆ ಮಾತು ತೆಗೆದು ಫೋರ್ ಸ್ಟ್ಯಾಂಡರ್ಡ್ ಹೋಗ್ಲಿಲ್ಲ ಅಂದ್ರೆ ನೀನ್ ಕೇಳು. ಸರಿ ಸರಿ, ಓವರ್ ಆಗಿ ಮಾತಾಡಬೇಡ, ಹೋಗು, ಟೈಮ್ ಆಯ್ತು. ನೀನ್ ಹೋಗಿ ಎಕ್ಸಾಮ್ ಬರ್ಬಿಟ್ ಬಾ, ಆಯ್ತಾ? ಆಮೇಲೆ ಊರಿಗೆ ಹೋಗಕ್ಕಿದೆ, ದೊಡ್ಡಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಲ್ಲ. ಅವ್ವ, ಅಚ್ಚು ಮತ್ತೆ ಅವ್ರ ಅಕ್ಕ ಎಲ್ರು ಅಜ್ಜಿ ಊರಿಗೆ ಹೋಗ್ತಾರಂತವ್ವ. ನಾನು ಹೋಗ್ತೀನವ್ವ, ಹೋದ್ ವರ್ಷ ಹೋಗಿದ್ನಲ್ಲ. ಅವ್ರು ಹೋದ್ರೆ ಹೋಗ್ಲಿ, ನೀನ್ ಯಾಕೆ ಹೋಗ್ತಿ? ಹೋದ್ ವರ್ಷನೇ ಹೋಗ್ ಬಂದಿ, ಸಾಕಾಗಿಲ್ಲ. ದೊಡ್ಡಮ್ಮ ಮೊನ್ನೆ ಹೇಳಿದ್ರಲ್ಲ ಅಜ್ಜಿ ಊರಿಗೆ ಹೋಗೋಣ ಅಂತ. ಪ್ಲೀಸ್ ದೊಡ್ಡಮ್ಮ, ಅಜ್ಜಿ ಊರಿಗೆ ಹೋಗೋಣ. ಅಲೆ ಹುಚ್ಚಿ, ಏ ಅಚ್ಚು, ನಿಮ್ಮ ಅಮ್ಮನ ಹತ್ರ ಹೇಳಿದ್ನಲ್ಲ ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು, ಮತ್ತೆ ನನ್ನ ಹತ್ರ ಬಂದು ಕೇಳ್ತಾ ಇದ್ದೀರಾ? ನಿಮ್ಮಮ್ಮ ಹೇಳಿಲ್ವಾ? ಹ್ಞೂ, ಮತ್ತೆ ನಿಮ್ಮ ಅಮ್ಮನ ಹತ್ರ ನಾನು ನೆನ್ನೆನೆ ಫೋನ್ ಮಾಡಿ ಹೇಳಿದೀನಿ, ಇನ್ನು ನಿಮ್ಮ ಹತ್ರ ಹೇಳಿಲ್ವಾ ಅಂತ. ಅಯ್ಯೋ ದೊಡ್ಡಮ್ಮ, ನೀವು ಅಮ್ಮನ ಹತ್ರ ಹೇಳಿರ್ತೀರಲ್ಲ, ನಮ್ಮಮ್ಮ ನಮ್ಮ ಹತ್ರ ಹೇಳಿಲ್ಲ. ಅದು ಬೇಕು ಬೇಕಂತಾನೆ ಇರ್ಬೇಕು. ನಾನು ಹೋಗಿ ನೆನ್ನೆ ಎಷ್ಟು ಕೇಳ್ಕೊಂಡೆ, ಊರಿಗೆಲ್ಲ ಹೋಗಲ್ಲ, ಸುಮ್ಕೋ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎದುರಿಸ್ತಾನೆ ಇದ್ರು ಗೊತ್ತಾ. ಬೇಕಂತಾನೆ ಹೇಳ್ತಾ ಇದ್ದಾರಂತ ಈಗ ಚೆನ್ನಾಗಿ ಗೊತ್ತಾಯ್ತು. ಹೈ ಜಾಲಿ, ಹಂಗಂದ್ರೆ ನಾವು ನಾಳೆನೇ ಅಜ್ಜಿ ಊರಿಗೆ ಹೋಗ್ತೀವಿ. ಹಂಗಂದ್ರೆ ನಿಮ್ಮಮ್ಮ ನಿಮ್ಮ ಹತ್ರ ಆಟ ಆಡ್ತಾ ಇದ್ದಾಳಾ? ಹ್ಞೂ ದೊಡ್ಡಮ್ಮ, ನಿನ್ನೆ ನಾನು ಎಷ್ಟು ಕೇಳ್ಕೊಂಡೆ ಗೊತ್ತಾ, ಮೀನನ್ನು ಕೇಳ್ಕೊಂಡ್ಲು. ಊರಿಗೆಲ್ಲ ಹೋಗಲ್ಲ, ಸುಮ್ಕೋ ಕುತ್ಕೊಳ್ರಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ನೀವು ಊರಿಗೆ ಹೋಗೋ ವಿಷಯ ಅಮ್ಮನ ಹತ್ರ ಹೇಳಿದೀರಾ. ಹಂಗಂದ್ರೆ ಅಮ್ಮ ನಮ್ಮ ಹತ್ರ ಆಟ ಆಡ್ತಾ ಇದ್ದಾರಂತ ತಾನೇ ಅರ್ಥ? ಹೌದತ್ತೆ, ನಿನ್ನೆ ಎಷ್ಟು ಕೇಳ್ಕೊಂಡ್ರಿ, ಅತ್ತೆ ಒಪ್ಕೊಳ್ಳೇ ಇಲ್ಲ, ಊರಿಗೆಲ್ಲ ಹೋಗಲ್ಲ ಸುಮ್ಕಿರಿ ಅಂತ ಹೇಳ್ಬಿಟ್ರು. ಓ, ಹಂಗಂದ್ರೆ ನಿಮ್ಮಮ್ಮ ಆಟ ಆಡಿದಾಳೆ ಬಿಡು. ಅಲ್ಲ, ನಿಮ್ಮಮ್ಮನ ಹತ್ರ ನಾನು 4-5 ದಿನ ಮುಂಚೆನೆ ಹೇಳಿದ್ದೆ ಹೋಗೋಣ ಊರಿಗೆ ಅಂತ. ಜೂಲಿಗೇನು ಎಕ್ಸಾಮ್ ಇದೆ ಅಂತ ಹೇಳಿದ್ಲಲ್ಲ, ಅದಕ್ಕೆ ಇಷ್ಟು ಲೇಟ್ ಆಗ್ಬಿಡ್ತು ಅಚ್ಚು. ಏ ಜೂಲಿ, ಏನಮ್ಮ ಮಾಡಿ ಎಕ್ಸಾಮ್ ಬರ್ದ? ಓ ಅತ್ತೆ, ಎಲ್ಲ ಬರ್ದಾಯ್ತು, ನಾನು ಪಾಸ್ ಆಗ್ಬಿಡ್ತೀನಿ. ಅಲ್ಲ ಜೂಲಿ, ನಮ್ ಫ್ಯಾಮಿಲಿಯಲ್ಲಿ ನೀನೇ ನೋಡು ಫಸ್ಟ್ ಟೈಮ್ ಫೇಲ್ ಆಗಿರೋದು, ಯಾರು ಇನ್ನವರೆಗೂ ಫೇಲೇ ಆಗ್ಲಿಲ್ಲ. ಅದ್ ಯಾಕೆ ಈ ತರ ಬರ್ದಿದ್ಯಾ ನೀನು? ಹೋ ಅತ್ತೆ, ಈಗ ಯಾಕೆ ಅದು ವಿಷಯ ಬಿಡಿ, ಅದು ಏನೋ ಸಣ್ಣ ಮಿಸ್ಟೇಕ್ ಅಲ್ಲಿ ಆತರ ಆಗ್ಬಿಟ್ಟು. ಈಗ ನಾನು ಎಕ್ಸಾಮ್ ಬರ್ಬಿಟ್ನಲ್ಲ, ನಾನು ಖಂಡಿತ ಪಾಸ್ ಆಗ್ತೀನಿ. ಅದೇನೋ ಸರಿ ಆಯ್ತು. ಅಚ್ಚು, ಅದೇ ನಿನ್ ಫ್ರೆಂಡ್ ಇದ್ದಾಳಲ್ಲ ಲಿಲ್ಲಿ, ಅವಳನ್ನ ಕರೆದಿದ್ದ ಊರಿಗೆ ಬಾ ಅಂತ. ಹೌದು ದೊಡ್ಡಮ್ಮ, ಅವಳು ಹೋದ ವರ್ಷ ಬಂದಿದ್ಲಲ್ಲ, ಅದಕ್ಕೆ ಬಾ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಅವಳು ಸರಿ ಆಯ್ತು ಅಮ್ಮನ ಹತ್ರ ಕೇಳ್ತೀನಿ ಅಂತ ಹೇಳಿದ್ಲು. ಇನ್ನು ಏನೋ ಸುದ್ದಿನೇ ಇಲ್ಲ. ಅಮ್ಮ ನಮ್ಮಮ್ಮ ಇದ್ದಾರಲ್ಲ, ಅವ್ರು ಊರಿಗೆ ಹೋಗೋದು ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಈಗ ಹೋಗಿ ಅವಳ ಹತ್ರ ಹೇಳ್ಬೇಕು ಊರಿಗೆ ಹೋಗೋಣ ಬಾ ಅಂತ. ಅಯ್ಯೋ, ಏನದ್ ಕೇಳ್ತೀಯ? ಅಂಗಡಿಗೆ ಹೋಗುವಾಗ ಅವ್ರ ಅಮ್ಮ ಸರಿ ಹೊಡಿತಾ ಇದ್ರು ಅವಳನ್ನ. ನನ್ಗಾಗ್ಲೇ ವಿಷಯ ಗೊತ್ತಾಗಿದ್ದು, ನೀನು ಊರಿಗೆ ಹೋಗಕ್ ಬಾ ಅಂತ ಹೇಳಿಬೇಕೇನೋ, ಅದಕ್ಕೆ ಅವ್ರ ಅಮ್ಮ ಹತ್ರ ಕೇಳಿಬೇಕು. ಅವ್ರಮ್ಮ ಬೇಡ ಅಂತ ಅಂದ್ಬಿಟ್ಟು ಇವ್ಳು ಮಾತು ಕೇಳಿಲ್ಲ ಅಂತ ಹೊಡಿತಾ ಇದ್ರು. ನಾನು ಹೇಳ್ದೆ ಯಾಕೆ ಹಿಂಗ್ ಹೊಡಿತಾ ಇದ್ದೀರಾ ಅಂತ. ಆಮೇಲೆ ಅರ್ಜೆಂಟ್ ಆಗಿ ದೊಡ್ಡಪ್ಪ ಫೋನ್ ಮಾಡಿದ್ರೆ ನಾನು ಬಂದ್ಬಿಟ್ಟೆ. ಮಾತಾಡಕ್ ಆಗ್ಲಿಲ್ಲ ಕಣಮ್ಮ ನನ್ಗೆ. ಏನಂತ ಹೋಗಿ ಕೇಳ್ಬೇಕು, ಪಾಪ ಸಣ್ಣ ಮಗು ಅಲ್ಲ, ಯಾಕತರ ಹೊಡಿಯೋದು? ಹೌದು ಪಾಪ, ಯಾಕೆ ಅವಳನ್ನ ಹೊಡೆದಿದ್ದು? ನನ್ನಿಂದನಾ ಅವಳಿಗೆ ಹೊಟ್ಟ ಬಿತ್ತು? ಅಯ್ಯೋ ಅಚ್ಚು, ಯಾಕಮ್ಮ ಅಳ್ತೀಯ? ಅಳ್ಬೇಡ ಕಣಮ್ಮ, ನಿನ್ನಿಂದನೇ ಅಂತ ನೀನೇ ಯಾಕೆ ತಿಳ್ಕೊಳ್ತೀಯ? ಹೋಗ್ ನೋಡೋಣ ಬಾ. ಅಳ್ಬೇಡ ಕಣಪ್ಪ, ಬಾ ಹೋಗೋಣ. ಫ್ರೆಂಡು ಹೊಡ್ತ ತಿನ್ಬಿಟ್ಲು ಅಂತ ಹೆಂಗ್ ಹೊಳ್ತಾ ಇದ್ದಾಳೆ ಮಗು. ಒಳ್ಳೆ ಯಶದ, ಸಣ್ಣ ಮಗು ಅಂತಾನೆ ಇಲ್ದೆ ಹಿಂಗ್ ಹೊಡಿತೀಯಲ್ಲ, ಯಾಕೆ ಓದ್ತಾ ಇದೀನಿ ಈ ತರ ಹೊಡಿತಾ ಇದ್ಯಾ? ಅಕ್ಕ, ನೀವೆಲ್ಲ ಏನೋ ಊರಿಗೆ ಹೋಗ್ತೀರಂತಲ್ಲ, ನಾನು ಹೋಗ್ತೀನಿ ಅಂತ ಒಂದೇ ಅಳು ಮನೇಲಿ. ಏನ್ ಕೆಲಸ ಮಾಡಕ್ಕೂ ಬಿಡ್ತಾ ಇಲ್ಲ, ಅವ್ವ 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 ಅಂತ ಅಂದ್ಬಿಟ್ಟು. ಅದಕ್ಕೆ ಸೀಟ್ ಬಂತು, ಸರಿ ಬಾರ್ಸೆ ನೋಡಿ. ಅಲ್ಲ ಯಶದ, ಸಣ್ಣ ಮಕ್ಳು ಅಂದ್ರೆ ಹಂಗೆ ಕಣಪ್ಪ, ಅದಕ್ಕೆ ಯಾರಾದ್ರೂ ಹಿಂಗ್ ಹೊಡಿತಾರ? ನನ್ಗಂತೂ ಬೇಜಾರಾಗ್ಬಿಡ್ತು. ಆಗ್ಲೇ ಫೋನ್ ಬಂತು ನೋಡು ಅರ್ಜೆಂಟ್ ಆಗಿ, ಅದಕ್ಕೆ ಹೋಗ್ಬಿಟ್ಟೆ. ನೀನು ಈ ತರ ಎಲ್ಲ ಮಾಡ್ಬಾರ್ದು. ಏನಂತ ಒಂದ್ ಮಾತು ಕೇಳಿದ್ರೆ ನಾವೇ ಹೇಳ್ತೀವಪ್ಪ. ಆ ಸಣ್ಣ ಮಕ್ಳು ಎಲ್ಲ ಊರಿಗೆ ಹೋಗ್ತಾರಂದ್ರೆ ಅವನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ಹಠ ಮಾಡ್ತವೆ. ಅದಕ್ಕೆ ಏನಾದ್ರೂ ಒಂದ್ ಹೇಳಿ ಮನಸ್ಸು ಸಮಾಧಾನ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಹಿಂಗ್ ಯಾರಾದ್ರೂ ಹೊಡಿತಾರ ಹೇಳ್ ನೋಡೋಣ. ಅಯ್ಯೋ ದೊಡ್ಡಕ್ಕ, ಹಂಗಲ್ಲ, ಮನೇಲಿ ತುಂಬಾ ಕಷ್ಟ ಆಯ್ತು ನೋಡ್ರಿ. ನಮ್ಗ ಕೆಲ್ಸ ಇಲ್ಲ, ಮನೇಲಿ ಜೀವನ ಮಾಡಕ್ಕೆ ದುಡ್ಡಿಲ್ಲ, ಹಂಗಾಗ್ಬಿಟ್ಟಿತ್ತೆ. ಹಿಂಗಿರುವಾಗ ಇವಳನ್ನ ಊರಿಗೆ ಕಳ್ಸ್ಕೊಡು ಅಂತ ಹೇಳಿದ್ರೆ ಹೆಂಗೆ ಹೇಳ್ರಿ ನೋಡೋಣ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟೆ ನಾನು. ಅಲ್ಲ ಕಣಮ್ಮ, ಅವಳನ್ನ ಊರಿಗೆ ಕಳ್ಸ್ಕೊಡಕ್ಕೂ ನಿಮ್ ಮನೇಲಿ ಕಷ್ಟ ಇರಕ್ಕೂ ಏನ್ ಸಂಬಂಧ ಐತ್ ನೋಡೋಣ. ಅವಳನ್ನ ನಾವು ಕರ್ಕೊಂಡು ಹೋಗ್ತೀವಿ, ನಿಮ್ಗೇನು ಖರ್ಚಿಲ್ಲ. ಹಂಗಿರುವಾಗ ಅವಳನ್ನ ಕಳ್ಸ್ಕೊಡೋದ್ ಬಿಟ್ಬಿಟ್ಟು ಹಿಂಗೆಲ್ಲ ಹೇಳ್ತಾ ಇದೆಯಲ್ಲ. ಅಲ್ಲ, ನೀನು ಸೊಪ್ಪು ಮಾರೋದು ತರಕಾರಿ ಮಾಡೋ ವ್ಯಾಪಾರ ಬಿಟ್ರೆ ಬೇರೆ ಇಲ್ವಾ? ಬೇರೆ ಏನಾದ್ರೂ ಮಾಡ್ಬೋದಲ್ಲ. ಕಷ್ಟ ಅಂತ ಮನೇಲೆ ಕುತ್ಕೊಂಡಿದ್ರೆ ದುಡ್ಡು ಬಂದ್ಬಿಡತ್ತೆ, ಹೇಳ್ ನೋಡೋಣ. ಅಲ್ಲಕ್ಕ, ನೀವು ಸುಮ್ಕೆ ಕರ್ಕೊಂಡು ಹೋಗ್ತೀರಂತ ಹೇಳಿದ್ರೆ ಹಂಗೆ ಕಳ್ಸ್ಕೊಡಕ್ ಆಗಲ್ಲ. ಏನೋ ಹೋದ್ ವರ್ಷ ಬಂದು ಸರಿ, ಹಂಗೆ ಈ ವರ್ಷ ಹಂಗೆ ಕಳ್ಸ್ಕೊಡಕ್ ಆಗಲ್ಲ. ಏನೋ ಒಂದು ನನ್ಗೆ ಆಗಂತದ್ದು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದ್ರೆ ಬೇಕಾಗಿ ತಗೊಂಡ್ ತಿಂತಾಳಲ್ಲ. ನನ್ ಮಗಳಿಂದ ಯಾಕೆ ನಿಮಗೆ ಖರ್ಚು ಹೇಳ್ರಿ ನೋಡೋಣ. ಅದಕ್ಕೆ ನಾನ್ ಬೇಡ ಅಂತ ಹೇಳಿದ್ದು. ಅವ್ವ, ಮನೇಲಿ ಕಷ್ಟ ಐತಿ, ನಾನು ನಿನ್ನನ್ ಕಳ್ಸ್ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ನಾನ್ ಸುಮ್ಕೆ ಇದ್ನಲ್ಲ. ಮತ್ ಯಾಕೆ ನೀನ್ ನನ್ನ ನೋಡ್ದೆ? ನಮ್ ಮನೇಲಿ ಕಷ್ಟ ಇದೆ ಅಂತ ನಮ್ಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಇಲ್ಲಾಂದ್ರೆ ಹೆಂಗ್ ಗೊತ್ತಾಗತ್ತೆ ಹೇಳ್ ನೋಡೋಣ. ಬೇಡ ಬಿಡು, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಲಿಲಿ, ನೀನ್ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ? ತಡಿ, ನಾನು ಏನಾದ್ರೂ ಮಾಡಿ ದುಡ್ಡು ಕೊಡ್ತೀನಿ, ನೀನ್ ಹೋಗ್ಬಿಟ್ ಬಾ. ಕಷ್ಟ ಯಾವಾಗ್ಲೂ ನಮ್ಗೆ ಇದ್ದಿದ್ದೇ ಅಲ್ಲ, ಏನ್ ಮಾಡೋದು? ಇಲ್ಲ ಅವ್ವ, ಬೇಡ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಯಶೋದ, ಏನಕ್ಕ? ಅಲ್ಲ ಯಶೋದ, ಮಗಳು ಕಷ್ಟ ಅಂತ ತಿಳ್ಕೊಂಡು ಹಿಂಗ್ ಮಾತಾಡ್ತಾ ಇದ್ದಾಳೆ ನೋಡು. ಅಂತ ಹುಡುಗಿ
ಅಜ್ಜಿನ ಹೋಗಿ ಹೊಡ್ಬಿಟ್ಟಲ್ಲ ನೀನು. ಈ ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ಒಳ್ಳೆ ಬುದ್ಧಿ ಇಟ್ಕೊಂಡಿದ್ದಾಳೆ. ನೀನು ಸುಮ್ಕಿರೋ. ನಿನ್ ಮಗಳು ತಿನ್ನೋದೇ ನಮ್ಗೆ ಖರ್ಚ ಬಿಡತ್ತಾ? ಹಂಗಲ್ಲ ಅನ್ಕೊಂಬೇಡ ಯಶೋದ, ನಮ್ ಮಕ್ಳಿದ್ದಂಗೆ ಆಯ್ತಾ. ನಿನ್ ಮಗಳನ್ನ ನಾಳೆ ಅದ್ ಏನ್ ಬೇಕೋ ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ಕಳಿಸು ಆಯ್ತಾ. ನಾಳೆ ಊರಿಗೆ ಓಡ್ತೀವಿ, ಹೋಗ್ಬಿಟ್ಟು ಬರ್ತೀವಿ. ನಿನ್ ಮಗನ ಅದನ್ನು ಕಳಿಸು, ನಾನ್ ನೋಡ್ಕೊಳ್ತೀನಿ. ನೀನೇನು ಚಿಂತೆ ಮಾಡ್ಬೇಡ ಅಕ್ಕ. ಅಮ್ಮ ತಾಯಿ, ಇನ್ನ ನಾನು ನಿನ್ನ ಹತ್ರ ಮಾತಾಡಕ್ಕಾಗಲ್ಲ. ಅಡುಗೆ ಮಾಡ್ಬೇಕು ಮನೆಗೆ ಹೋಗಿ. ನೀನು ಕಳಿಸ್ಕೊಡು ಆಯ್ತಾ. ಲೋ ಅಕ್ಕು, ಬರ್ತೀನಪ್ಪ. ಬರಲ್ಲ. ಸರಿ ಆಯ್ತು ಕಣಪ್ಪ. ಯಶೋದ, ನಿನ್ ಮಗ ಬರಲ್ಲ ಅಂತೆ, ಮಗಳನ್ನ ಕಳಿಸ್ಕೊಡು. ನಾಳೆ ಫೋನ್ ಮಾಡ್ತೀನಿ ಬೆಳಗ್ಗೆ. ನಿನ್ ಮಗಳು ಮನೆ ಹತ್ರ ಬರಕ್ಕೆ ಹೇಳಾಯ್ತಾ. ಗಾಡಿ ಬರತ್ತೆ, ಎಲ್ರು ಗಾಡಿಯಲ್ಲಿ ಹೋಗ್ತೀವಿ. ಸರಿ, ನಾನು ಹೊರಡ್ತೀನಿ. ಆಯ್ತಕ್ಕ. ಸರಿ, ನೀನು ಕಷ್ಟ ಅಂತ ಹೇಳ್ದಲ್ಲ, ಇನ್ನ ದುಡ್ಡು ಏನಾದ್ರು ಬೇಕಂದ್ರೆ ಹೇಳು, ಕೊಡ್ತೀನಿ. ಆಮೇಲೆ ನಿನ್ನ ಹತ್ರ ಇದ್ದಾಗ ಕೊಡ್ತೀಯಂತೆ. ಬೇಡಕ್ಕ, ಪರವಾಗಿಲ್ಲ. ನಾವೇನೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತೀವಿ ಬಿಡಿ. ಮತ್ತೆ ತಗೊಂಡ್ರೆ ಅದನ್ನ ತಿರ್ಸಿ ಕೊಡಕ್ಕೆ ತುಂಬಾ ದಿನ ಆಗತ್ತೆ. ನಮ್ಗದ್ ಸರಿ ಆಗಲ್ಲ. ಅಯ್ಯೋ ಪರವಾಗಿಲ್ಲ ಯಶೋದ, ಏನು ಕಷ್ಟದಲ್ಲಿರುವಾಗ ಸ್ವಲ್ಪ ಕೊಟ್ಟು ಸಹಾಯ ಮಾಡ್ತೀವಲ್ಲ, ಅದ್ರಲ್ಲೇ ನಮಗ್ ಪುಣ್ಯ ಬರತ್ತೆ. ಸರಿ, ನೀನ್ ಬೇಕಂದ್ರೆ ಹೇಳು, ನಾನು ಹೋಗಿ ದುಡ್ಡು ತರ್ತೀನಿ. ದೊಡ್ಡಕ್ಕ, ನೀವ್ ಹೇಳೋದೇ ಬಹಳ ಸಂತೋಷ ಐತಿ. ನನ್ಗ ಏನಾದ್ರು ಬೇಕಂದ್ರೆ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ, ತಗೊಳ್ರಿ. ಸರಿ ಸರಿ ಆಯ್ತು, ಯಾವಾಗಾದ್ರೇನು ಬಾ, ನಾನ್ ಕೊಡ್ತೀನಿ ನಿನ್ಗೆ. ಸರಿ, ಮಗಳನ್ನ ಕಳ್ಸ್ಕೊಡು. ಅಚ್ಚು, ಅಡುಗೆ ಮಾಡಿದೀನಿ, ಬಂದ್ ತಿನ್ರಪ್ಪ. ಬನ್ರಿ. ಏನು ಬೇಡ ಆಂಟಿ, ಈಗಷ್ಟೇ ಊಟ ಮಾಡ್ಬಿಟ್ಟು ಬಂದ್ವಿ. ಸರಿ ಆಯ್ತು. ಲಿಲಿ ಅವ್ವ, ಸರಿ, ನಾಳೆ ಊರಿಗೆ ಹೋಗ್ತೀನಿ ಅಂತ ನಾನು ನಿನ್ಗೆ ಬೇಕಾಗಿರೋದೆಲ್ಲ ತೆಗ್ದಿಡ್ತೀನಿ ಆಯ್ತಾ. ಅಲ್ಲೋಗ್ಬಿಟ್ಟು ಅದ್ಬೇಕು ಇದ್ಬೇಕು ಅಂತೆಲ್ಲ ಅವ್ರ ಹತ್ರ ಕೇಳ್ತಾ ಇರ್ಬಾರ್ದು. ಏನಂತೀಯ, ಒಳ್ಳೆ ಹುಡುಗಿ ಅಂತ ಹೆಸರು ತಗೊಂಡ್ ಬರ್ಬೇಕು. ಸರಿನಾ? ಮನೇಲಿ ಸುಮ್ಕಿರ್ಬೇಡ. ಅವರಿಗೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಸಹಾಯ ಮಾಡು ಮನೆ ಕೆಲಸ ಮಾಡಕ್ಕೆ. ಆಯ್ತವ್ವ. ಅಚ್ಚು, ನೀನು ನಿಮ್ ದೊಡ್ಡಮ್ಮ ಬರ್ಲಿಲ್ಲ ಅಂದ್ರೆ ಖಂಡಿತ ನಮ್ಮಮ್ಮ ಕಳಿಸ್ಕೊಡ್ತಾನೆ ಇರ್ಲಿಲ್ಲ. ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ. ನಾಳೆ ನಿಜವಾಗ್ಲೂ ನಾವು ಊರಿಗೆ ಹೋಗ್ತೀವ ಅಂತ ತುಂಬಾ ಸಂತೋಷ ಆಗ್ತಾ ಇದೆ. ಹೌದಾ ಲಿಲ್ಲಿ? ಸರಿ, ನಾಳೆ ನೀನು ಏನ್ ಬೇಕೋ ಅದನ್ನ ತಗೊಂಡು ನಮ್ಮ ಮನೆ ಹತ್ರ ಬಂದ್ಬಿಡು, ದೊಡ್ಡಮ್ಮನ ಮನೆ ಹತ್ರ. ಎಲ್ಲರೂ ಸೇರ್ಕೊಂಡು ಊರಿಗೆ ಹೋಗೋಣ. ಆಯ್ತಚ್ಚು, ತುಂಬಾ ಥ್ಯಾಂಕ್ಸ್. ಅಯ್ಯೋ ಉಚ್ಚಿ, ಅದೆಲ್ಲ ಯಾಕೆ ಹೇಳ್ತಾ ಇದ್ಯಾ, ಸುಮ್ಕಿರು. ಹೇ ಅಕ್ಕೋ. ಏನಚ್ಚು ಅಕ್ಕ? ನೀನಕ್ಕ ಬರ್ಲಿಲ್ಲ? ಬಾರ ಹೋಗೋಣ ಊರಿಗೆ. ನಾನು ಬರಲ್ಲ, ಯಾಕಂದ್ರೆ ಅಲ್ಲಿ ನೀವಿರ್ತೀಯಲ್ಲ, ಅದಕ್ಕೆ. ನೀವಿರೋ ಜಾಗದಲ್ಲಿ ನಾನಿದ್ರೆ ಸರಿ ಆಗಲ್ಲ, ಅದಕ್ಕೆ. ನೀವಿಲ್ಲ ಅಂದ್ರೆ ಖಂಡಿತ ನಾನು ಬರ್ತಾ ಇದ್ದೆ. ಏನ್ ಹೇಳ್ದೆ? ಅಯ್ಯೋ, ನನ್ನ ಮಗಳು ಮಾಡ್ತಾಳಲ್ಲ ಕೆಲವೊಂದು ನೋಡಿದ್ರೆ ನಗುನು ಬರ್ತದೆ, ಸಿಟ್ನು ಬರ್ತದೆ. ಯಾವಾಗ ನೋಡಿ ತಿಂದು ತಿಂದು ಹಿಂಗೆ ಮಲ್ಕೊಳ್ಳೋದು. ಗಾಡಿಯಲ್ಲಿ ಹಿಂಗ್ ಮಲ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಇನ್ನು ಮನೇಲಿ ಹೆಂಗ್ ಹೇಳು ನೋಡೋಣ. ದೊಡ್ಡಮ್ಮ, ಅನು ಅಕ್ಕಂಗೆಲ್ಲ ಇನ್ಮೇಲೆ ಈ ತರ ವ್ಯಾನ್ ಆಗಲ್ಲ ನೋಡಿ. ಇನ್ಮೇಲೆ ಲಾರಿನೇ ತಗೊಂಡು ಹೋಗ್ಬೇಕು. ಆರಾಮಾಗಿ ಮಲ್ಕೊಂಡು ಉರ್ಕೊಂಡು ಬರ್ತಾರೆ. ಹೌದಚ್ಚು, ನೀನ್ ಹೇಳೋ ಸರಿನೇ. ನನ್ ಮಗಳಿಗೆ ಈ ತರ ವ್ಯಾನ್ ಎಲ್ಲ ಆಗಲ್ಲ ನೋಡು, ಲಾರಿನೇ ಕರೆಕ್ಟ್. ಓ ಗಾಡ್. ಅತ್ತೆ, ಏನಾದ್ರೂ ತಿನ್ನಕ್ಕಿದ್ಯಾ? ಟ್ರಾವೆಲಿಂಗ್ ಅಲ್ಲಿ ಏನಾದ್ರೂ ತಿನ್ಬೇಕಂತ ತುಂಬಾ ಆಸೆ ಆಗತ್ತೆ. ನೀವೇನೋ ತಂದಿಲ್ವಾ? ಜಲಿ ತಡಿ, ಬ್ಯಾಗ್ ಅಲ್ಲಿ ತಂದಿದ್ದೀನಿ, ಕೊಡ್ತೀನಿ. ಅಮ್ಮ, ಅದೆಲ್ಲ ನಿಮಗೆ ಸಿಗಲ್ಲ. ಯಾಕಪ್ಪ ಚೋಟು, ಯಾಕೆ ಸಿಗಲ್ಲ? ಅಮ್ಮ, ನೀನು ವ್ಯಾನ್ ಅಲ್ಲಿ ಹೋಗುವಾಗ ತಿನ್ನೋಣ ಅಂತ ತೆಗೆದಿದ್ದಲ್ಲ, ಅದನ್ನೆಲ್ಲ ಇಲ್ಲಿ ಮಲ್ಕೊಂಡಿದ್ದಾಳಲ್ಲ ಚುಮ್ಮಿ ಅಕ್ಕ, ಡುಮ್ಮಿ, ಅವಳು ತಿನ್ಬಿಟ್ಟು ಅದಕ್ಕೆ ಈ ತರ ನಿದ್ದೆ ಮಾಡ್ತಾ ಇರೋದು. ಅಯ್ಯೋ ಶಿವನೇ, ಎಂಥ ಮಗಳನ್ನ ನಡ್ಬಿಟ್ಟಿದ್ದೀನಿ ನಾನು. ವ್ಯಾನ್ ಅಲ್ಲಿ ಹೋಗುವಾಗ ತಿನ್ನೋಣ ಅಂತ ತೆಗೆದಿಟ್ರೆ ಅದನ್ನೆಲ್ಲ ತಿನ್ಬಿಟ್ಲಲ್ಲ ಇವಳು. ಅದಕ್ಕೆ ಇವಳು ಹಿಂಗ್ ನಿದ್ರೆ ಮಾಡ್ತಾ ಇರೋದು. ಇದು ನನಗೆ ಗೊತ್ತಾಗ್ಲಿಲ್ವಲ್ಲ. ಚುಮ್ಮಿ, ನೀನ್ ಎದ್ದು ಆಮೇಲೆ ಇದೆ ನಿನಗೆ. ಮೈದು, ಎಲ್ಲಾದ್ರೂ ಅಂಗಡಿ ಇದ್ರೆ ಸ್ವಲ್ಪ ಗಾಡಿ ನಿಲ್ಸಪ್ಪ. ಏನಾದ್ರೂ ತಿಂಡಿ ಗಿಂಡಿ ತಗೊಂಡ್ ಕೊಡೋಣ ಮಕ್ಕಳಿಗೆ. ಪಾಪ ಏನಾದ್ರೂ ತಿನ್ನೋಣ ಅಂತ ಅನಿಸ್ತಾ ಇದಾವೆ. ಆಯ್ತದ್ಗೆ, ನಿಲ್ಲಿಸ್ತೀನಿ. ಅಕ್ಕ, ಅದೆಲ್ಲ ಬೇಡ, ಈಗ ಊಟದ ಟೈಮ್ ಆಯ್ತಲ್ಲ. ಇನ್ಯಾಕ್ ತಗೊಂಡ್ ತಿನ್ನೋದು? ಊಟ ಮಾಡಲ್ಲ ನೋಡ್ರಿ ಮಕ್ಕಳು. ಆಮೇಲೆ ಬೇಕಾದ್ರೆ ಏನೋ ತಗೊಂಡ್ರೆ ಆಯ್ತು. ಊಟ ಟೈಮ್ ಆಯ್ತು, ಬೇಡ ಅಂತ ಹೇಳಿ. ಎಲ್ಲಾದ್ರೂ ಹೋಟೆಲ್ ಇದ್ರೆ ನಿಲ್ಸಕ್ ಹೇಳಿ. ಓ, ಹಂಗ ಹೇಳ್ತೀಯಾ? ಸರಿ ಮೈದು. ಅದ್ಕೆ ಮೈದು, ಊಟ ಟೈಮ್ ಆಯ್ತಂತ ಕಣಪ್ಪ, ನಿನ್ ಹೆಂಡತಿ ಹೇಳ್ತಾ ಇದ್ದಾಳೆ. ಸರಿ, ಎಲ್ಲಾದ್ರೂ ಹೋಟೆಲ್ ಇದ್ರೆ ನಿಲ್ಸು. ಊಟ ಮಾಡ್ಬಿಟ್ಟು ಆಮೇಲೆ ಏನಾದ್ರೂ ತಿಂಡಿ ತಗೊಂಡ್ ಕೊಡ್ಸಿದ್ರೆ ಆಯ್ತು ಮಕ್ಕಳಿಗೆ. ಊಟ ಮಾಡ್ಲಿ. ಆಯ್ತದ್ಕೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ